ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ಹಿಡಿದು 2 ದಿನ ಆಗಿದೆ. ಮೊದಲ ದಿನವೇ ಡೊನಾಲ್ಡ್ ಟ್ರಂಪ್ 100ಕ್ಕೂ ಹೆಚ್ಚು ಅಧ್ಯಕ್ಷೀಯ ಆದೇಶಗಳಿಗೆ ಸಹಿ ಮಾಡಿದ್ರು. ಟ್ರಂಪ್ ಚುನಾವಣಾ ಪ್ರಚಾರಗಳಲ್ಲಿ ಮತ್ತು ಟ್ರಂಪ್ ಚುನಾವಣೆಯಲ್ಲಿ ಗೆದ್ದ ನಂತರ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀನಿ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಗಡೀಪಾರು ನಿರ್ಧಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಆದೇಶಕ್ಕೆ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದಿಂದಾಗಿ ಅಮೆರಿಕನ್ ಡ್ರೀಮ್ ಇಟ್ಕೊಂಡು ಆದೇಶಕ್ಕೆ ಹೋದಂಥವರಿಗೆ ಈಗ ಗಡೀಪಾರಾಗುವಂತಹ ಭೀತಿ ಶುರುವಾಗಿದೆ. ಅಮೆರಿಕದಲ್ಲಿ ವಲಸಿಗರ ವಿರುದ್ಧ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಸಾರಿದ್ದಾರೆ. ವಲಸಿಗರನ್ನ ದೇಶದಿಂದ ಹೊರಹಾಕ್ತೀನಿ ಅಂತ ಟ್ರಂಪ್ ಆದೇಶ ಮಾಡಿದ್ದಾರೆ. ಈ ಆದೇಶದಿಂದ ಟ್ರಂಪ್ ಅವರ ನಿರ್ಧಾರದಿಂದ 7,25,000 ಭಾರತೀಯರ ಸ್ಥಿತಿ ಅತಂತ್ರಕ್ಕೆ ಸಿಲುಕಿದೆ. 7,25,000 ಭಾರತೀಯ ಮೂಲದವರು ಅಕ್ರಮ ವಲಸಿಗರ ವ್ಯಾಪ್ತಿಯಲ್ಲಿದ್ದಾರೆ. ಎಲ್ಲ ಅಕ್ರಮ ವಲಸಿಗರು ದೇಶ ಬಿಟ್ಟು ಹೋಗಬೇಕು ಅಂತ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಅದು ಮಿಲಿಟರಿ ಸಹಾಯದ ಮೂಲಕ ಗಡೀಪಾರು ಮಾಡ್ತೀನಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿಪೋರ್ಟೇಷನ್ ಅಂತ ಹೇಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ವಿಶ್ವದ ಅತಿ ದೊಡ್ಡ ಗಡೀಪಾರು ಕಾರ್ಯಾಚರಣೆ. ಇದರಿಂದ ಭಾರತದ 7,25,000 ಭಾರತೀಯ ಮೂಲದ ಪ್ರಜೆಗಳಿಗೆ ಸಂಕಷ್ಟ ಶುರುವಾಗಿದೆ. ಮತ್ತೊಂದು ನಿರ್ಧಾರ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಕ್ರಮ ವಲಸಿಗರ ಮಕ್ಕಳು ಅಮೆರಿಕನ್ ಪ್ರಜೆಗಳಲ್ಲ ಅನ್ನುವಂತಹ ನಿರ್ಣಯವನ್ನ ಮಾಡಿದ್ದಾರೆ. ಅದರಲ್ಲಿ H1B ವೀಸಾ ಇಟ್ಟುಕೊಂಡು ಅಮೆರಿಕಕ್ಕೆ ಹೋಗಿರುವಂಥವರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ಈಗ ಮೊದಲ ಹಂತದಲ್ಲಿ ದಾಖಲೆ ಇಲ್ಲದಂತಹ 18,000 ಪ್ರಜೆಗಳನ್ನು ಸದ್ಯದಲ್ಲೇ ವಾಪಸ್ ಕಳಿಸುವ ನಿರ್ಧಾರಕ್ಕೆ ಬಂದಿದೆ ಅಮೆರಿಕ. ಆರಂಭಿಕ ಹಂತವಾಗಿ 18,000 ಜನರನ್ನು ಗುರುತಿಸಲಾಗಿದೆ. ಸದ್ಯದಲ್ಲೇ ಭಾರತಕ್ಕೆ ಗಡೀಪಾರಾಗುವ ಭೀತಿಯನ್ನು ಎದುರಿಸ್ತಾ ಇದ್ದಾರೆ 18,000 ಭಾರತೀಯ ಮೂಲದ ಜನ. ಈಗಾಗಲೇ ನರೇಂದ್ರ ಮೋದಿ ಸರ್ಕಾರದ ಜೊತೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. 18,000 ಜನರನ್ನ, ಭಾರತೀಯ ಮೂಲದವರನ್ನ ತಕ್ಷಣಕ್ಕೆ ಈ ಆದೇಶ ಜಾರಿಗೆ ಬಂದ ನಂತರ ಫೆಬ್ರವರಿ 2ನೇ ವಾರದಿಂದ ಟ್ರಂಪ್ ಮಾಡಿರುವಂತಹ ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಕಾರ್ಯಾರಂಭ ಆಗೋದಕ್ಕೆ ಶುರು ಮಾಡ್ತವೆ. ತತ್ಕ್ಷಣಕ್ಕೆ ಒಂದಷ್ಟು ಎಕ್ಸಿಕ್ಯೂಟಿವ್ ಆರ್ಡರ್ಗಳು ಜಾರಿಗೆ ಬರ್ತವೆ. ಆದರೆ ಈ ವಲಸೆ ನೀತಿ ಫೆಬ್ರವರಿ 2ನೇ ವಾರದಿಂದ ಜಾರಿಯಾಗುತ್ತೆ. ಮಿಲಿಟರಿ ಸಹಾಯದಿಂದ ವಲಸಿಗರನ್ನ ದೇಶದಿಂದ ಹೊರ ಹಾಕ್ತೀವಿ ಅಂತಿದ್ದಾರೆ. 18,000 ಜನರನ್ನ ಭಾರತ ವಾಪಸ್ ಕರೆಸಿಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಅಮೆರಿಕ ಡಿಪೋರ್ಟೇಷನ್ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಬ್ಲೂಮ್ಬರ್ಗ್ ಚಾನಲ್ ವರದಿಯನ್ನ ಮಾಡ್ತಾ ಇದೆ. ಹಾಗಿದ್ದರೆ 18,000 ಜನ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಗಡೀಪಾರಾಗುವಂತಹ ಸಾಧ್ಯತೆ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷೀಯ ಆದೇಶದಲ್ಲಿ 2 ವಲಸೆ ನೀತಿಗೆ ಸಂಬಂಧಪಟ್ಟಂತೆ 2 ಪ್ರಮುಖ ನಿರ್ಧಾರಗಳನ್ನು ಮಾಡಿದರು. ಒಂದು, ಮಿಲಿಟರಿ ಸಹಾಯದಿಂದ ಅಕ್ರಮ ವಲಸಿಗರನ್ನ ಈ ದೇಶದಿಂದ ಗಡೀಪಾರು ಮಾಡ್ತೀನಿ ಅನ್ನುವಂತಹ ಒಂದು ಆದೇಶ. ಮತ್ತೊಂದು ಆದೇಶ, ಹುಟ್ಟಿನಿಂದಲೇ ಪೌರತ್ವ ಅನ್ನುವಂತಹ ನಿಯಮ. ಅಕ್ರಮ ವಲಸಿಗರ ಮಕ್ಕಳು ಅಮೆರಿಕನ್ ಪ್ರಜೆಗಳಲ್ಲ ಅಂತ ಟ್ರಂಪ್ ಆದೇಶ ಮಾಡಿದ್ರು. ಜಗತ್ತಿನ ಯಾವುದೇ ದೇಶದಲ್ಲಿ ಸಾಮಾನ್ಯವಾಗಿ ಇರುವಂತಹ ನಿಯಮ, ಯಾವ ದೇಶದಲ್ಲಿ ಮಕ್ಕಳು ಹುಟ್ಟುತ್ತಾರೋ ಆ ದೇಶದ ಪ್ರಜೆಗಳಾಗ್ತಾರೆ ಅವರು ಅನ್ನುವಂತಹ ನಿಯಮ ಇದೆ. ಉದಾಹರಣೆಗೆ ಭಾರತದಿಂದ ಅಮೆರಿಕಕ್ಕೆ ಕೆಲಸಕ್ಕೆ ಅಂತ H1B ವೀಸಾ ಮೂಲಕ ಹೋಗಿರ್ತಾರೆ. ಅಲ್ಲಿ ಅವರಿಗೆ ಮಕ್ಕಳಾದರೆ ಆ ಮಕ್ಕಳು ಅಮೆರಿಕನ್ ಪ್ರಜೆಗಳಾಗ್ತಾರೆ. ಅಮೆರಿಕನ್ ಸಂವಿಧಾನ ಕೊಟ್ಟಂತಹ ಅವಕಾಶ ಇದು. ಆ ಅವಕಾಶವನ್ನೇ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಅವರು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನು ಮಾಡಿದ್ದಾರೆ. ಅದರಿಂದಲೂ ಕೂಡ ಭಾರತೀಯ ಮೂಲದವರಿಗೆ ತೊಂದರೆ ಆಗ್ತಾ ಇದೆ. ಈ 2 ಆದೇಶಗಳು ಅಮೆರಿಕ 2 ಆದೇಶಗಳನ್ನು ಪ್ರಶ್ನೆ ಮಾಡಿ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಒಂದಷ್ಟು ಪೆಟಿಷನ್ಸ್ಗಳು ಹೋಗಿದ್ದಾವೆ. ಟ್ರಂಪ್ ಅವರ ಆದೇಶವನ್ನು ಡೆಮಾಕ್ರೆಟಿಕ್ ಪಾರ್ಟಿ ಇರುವಂತಹ ರಾಜ್ಯಗಳು ವಿರೋಧ ಮಾಡ್ತಾ ಇದ್ದಾವೆ. ಇದು ನಿಜವಾಗ್ಲೂ ಜಾರಿಗೆ ಬಂದರೆ ಏನೆಲ್ಲ ಸಮಸ್ಯೆಯಾಗುತ್ತೆ? ಒಂದು, ಅಮೆರಿಕದ ಸಂಸತ್ತು ಈ ನಿಯಮಗಳನ್ನು ಓವರ್ ಮಾಡುವಂತಹ ಅಧಿಕಾರ ಇದೆ. ವಾಪಸ್ ಪಡೆಯುವಂತಹ ಅಧಿಕಾರ ಸಂಸತ್ಗಿದೆ. ಅದನ್ನು ಮಾಡುತ್ತವಾ ಅಥವಾ
ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷ ಎರಡೂ ಕಡೆ ಸೆನೆಟ್ ಮತ್ತು US ರೆಪ್ರೆಸೆಂಟೇಟಿವ್ಸ್ ಎರಡೂ ಕಡೆ ಬಹುಮತ ಇದೆ. ಅಲ್ಲೂ ಕೂಡ ಟ್ರಂಪ್ ಅವರ ನಿರ್ಧಾರ ಓಕೆ ಆದರೆ ಟ್ರಂಪ್ ಹೇಳಿದಂತೆ ಅತಿ ದೊಡ್ಡ ಗಡೀಪಾರು ಕಾರ್ಯಾಚರಣೆ ಅಮೆರಿಕದಲ್ಲಿ ಆಗುತ್ತೆ. ಈಗ ಟ್ರಂಪ್ ಈ ವಿಷಯವಾಗಿ ಮಾತನಾಡಿದ್ದಾರೆ. ಟ್ರಂಪ್ ಆರಂಭದಿಂದಲೂ ಗಡಿ ಮತ್ತು ವಲಸೆ ವಿಷಯವಾಗಿ ತುಂಬ ಕಠಿಣವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಟ್ರಂಪ್ ಮಾತಾಡ್ತಾ ಇದ್ದಾರೆ, ನನಗೆ ಕುಟುಂಬ ಒಡೆಯೋದು ಗೊತ್ತಿಲ್ಲ, ಅವ್ರ ದೇಶಕ್ಕೆ ಅವ್ರು ಹೋಗ್ಬಿಡ್ಲಿ, ಕುಟುಂಬನ ನಾನು ಒಡೆಯೋದಿಲ್ಲ, ನನಗಿಷ್ಟ ಇಲ್ಲ. ಕುಟುಂಬವನ್ನು ಒಗ್ಗಟ್ಟಾಗಿ ಇಡುವ ಮಾರ್ಗ ಅಂದರೆ ಯಾವುದು? ಎಲ್ಲರನ್ನೂ ಒಟ್ಟಿಗೆ ಅವರ ದೇಶಕ್ಕೆ ಕಳಿಸೋದು ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಅವರ ನಿಲುವು ವಲಸೆ ವಿಚಾರವಾಗಿ ಬದಲಾಗಿಲ್ಲ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಏನು ಹೇಳಿದ್ರೋ, ಚುನಾವಣೆ ಗೆದ್ದ ನಂತರ ಏನು ಹೇಳಿದ್ರೋ, ಅಧಿಕಾರ ಹಿಡಿದ ನಂತರವೂ ಕೂಡ ವಲಸೆ ವಿಚಾರವಾಗಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಅಮೆರಿಕದಲ್ಲಿ ಒಟ್ಟಾರೆ ವಲಸಿಗರು ಎಷ್ಟು ಜನ ಇದ್ದಾರೆ? ಮೇಜರ್ ದೇಶಗಳು ಯಾವ್ಯಾವು ವಲಸಿಗರ ವಿಷಯದಲ್ಲಿ? ಒಂದು ಮೆಕ್ಸಿಕೋ, 1,07,00,000 ಮೆಕ್ಸಿಕೋ ವಲಸಿಗರು ಅಮೆರಿಕದಲ್ಲಿದ್ದಾರೆ. ಇವರೆಲ್ಲರೂ ಅಕ್ರಮ ವಲಸಿಗರಲ್ಲ. ಒಟ್ಟಾರೆ ಅಮೆರಿಕದಲ್ಲಿರುವಂತಹ ಮೆಕ್ಸಿಕೋ ಮೂಲದವರ ಸಂಖ್ಯೆ 1,07,00,000. ಭಾರತೀಯ ಮೂಲದವರು ಎಷ್ಟಿದ್ದಾರೆ ಅಮೆರಿಕದಲ್ಲಿ? ಒಟ್ಟಾರೆ 54 ಲಕ್ಷ ಜನ ಭಾರತೀಯ ಮೂಲದವರಿದ್ದಾರೆ. ಮೂರನೇ ಸ್ಥಾನದಲ್ಲಿ ಚೀನಾ ಇದೆ. ಚೀನಾ 47 ಲಕ್ಷ ಚೀನಾ ಮೂಲದವರು ಅಮೆರಿಕದಲ್ಲಿದ್ದಾರೆ. ಎಲ್ಲರೂ ಅಕ್ರಮ ವಲಸಿಗರಲ್ಲ, ಬಟ್ ವಲಸಿಗರು. ಅಕ್ರಮ ವಲಸಿಗರು ಅಂದರೆ ಟಾಪ್ 3 ಕಂಟ್ರೀಸಿಗೆ ಬಂದರೆ ಮೊದಲು ಮೆಕ್ಸಿಕೋ, ನಂತರ ಭಾರತ, ಆಮೇಲೆ ಚೀನಾ ಬರುತ್ತೆ, ಆಮೇಲೆ ಉಳಿದ ಅಷ್ಟೂ ದೇಶಗಳು ಬರುತ್ತವೆ. ಒಟ್ಟಾರೆ ಅಕ್ರಮ ವಲಸಿಗರೆಷ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಬಂದರೆ ಅಮೆರಿಕದಲ್ಲಿ ಒಟ್ಟಾರೆ ಅಕ್ರಮ ವಲಸಿಗರು 1,20,00,000 ಜನ ಇದ್ದಾರೆ ಅನ್ನುವಂತಹ ಒಂದು ಅಂದಾಜಿದೆ. ಅದರ ಸಂಖ್ಯೆ 1 ಕೋಟಿ 1.5 ಕೋಟಿಗೆ ಹತ್ತಿರ ಬರುತ್ತೆ ಎನ್ನುವ ಮಾತುಗಳು ಕೂಡ ಇದ್ದಾವೆ. 2023ರ ಅಂತ್ಯದ ನಂಬರ್ ಪ್ರಕಾರ 1,20,00,000. ಅದರಲ್ಲಿ ಭಾರತೀಯರ ಸಂಖ್ಯೆ, ಅಕ್ರಮ ಭಾರತೀಯ ವಲಸಿಗರ ಸಂಖ್ಯೆ ಎಷ್ಟು? 7,25,000 ಅಕ್ರಮ ಭಾರತೀಯ ವಲಸಿಗರು. ಅದರಲ್ಲಿ ಎಷ್ಟು ಜನ ಈಗ ಡಿಟೆನ್ಷನ್ನಲ್ಲಿದ್ದಾರೆ? ಅಕ್ರಮ ವಲಸೆ ಬಂದ ಕಾರಣಕ್ಕಾಗಿ ಅಮೆರಿಕದಲ್ಲಿ ಅರೆಸ್ಟ್ ಆದವರೆಷ್ಟು? 20,407 ಜನ ಅರೆಸ್ಟ್ ಆಗಿದ್ದಾರೆ. ಏನೂ ದಾಖಲೆ ಇಲ್ಲದೆ ಅತಂತ್ರ ಸ್ಥಿತಿಯಲ್ಲಿ 18,000 ಜನ ಇದ್ದಾರೆ. ಈ 18,000 ಜನರನ್ನು ಅಮೆರಿಕ ತತ್ಕ್ಷಣಕ್ಕೆ ಗಡೀಪಾರು ಮಾಡುವಂತಹ ನಿರ್ಧಾರ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದ ಜೊತೆಯೂ ಕೂಡ ಮಾತುಕತೆ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. 1,20,00,000 ಜನರನ್ನು ಅಮೆರಿಕದಿಂದ ಹೊರದಬ್ಬುವಂತಹ ಕಾರ್ಯಾಚರಣೆಯನ್ನು ಅಮೆರಿಕದ ಮಿಲಿಟರಿ ಸಹಾಯದಿಂದ, ಮಿಲಿಟರಿ ಬಲ ಪ್ರಯೋಗ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಬಹುತೇಕ ಅಮೆರಿಕನ್ ರಿಪಬ್ಲಿಕನ್ ಪಾರ್ಟಿಯ ಬೆಂಬಲ ಇದಕ್ಕಿದೆ. ಯಾಕೆ ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಒಂದು ಔಟ್ರೈಟ್ ವಾರನ್ನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ರಿಪಬ್ಲಿಕನ್ ಪಾರ್ಟಿಯ ಅಜೆಂಡಾ ಹೇಳೋದೇನು? ಅವರೇನು ಹೇಳ್ತಾರೆ? ರಿಪಬ್ಲಿಕನ್ ಪಾರ್ಟಿಯ ಬೆಂಬಲಿಗರು, ನಮಗೆ ಸಿಗಬೇಕಾದಂತಹ ಅವಕಾಶಗಳನ್ನು ವಿದೇಶಿಯರು ಕಸಿದುಕೊಳ್ತಾ ಇದ್ದಾರೆ. ಅಕ್ರಮವಾಗಿ ಅಮೆರಿಕಕ್ಕೆ ವಲಸೆ ಬಂದಂಥವರು ನಮ್ಮ ಅವಕಾಶಗಳನ್ನು ಕಸಿದುಕೊಳ್ತಾ ಇದ್ದಾರೆ. ಅವರ ಅವಕಾಶ ನಾವು ಸಿಕ್ಕಿದ್ರೆ ಮೂಲ ಅಮೆರಿಕನ್ ಪ್ರಜೆಗಳಿಗೆ ಲಾಭ ಆಗುತ್ತೆ. ಇಲ್ಲಿರುವಂತಹ ಅವಕಾಶಗಳನ್ನು, ಇಲ್ಲಿರುವಂತಹ ಅಪರಿಮಿತ ಅವಕಾಶಗಳನ್ನು ಯಾವುದೋ ದೇಶದಿಂದ ಅಮೆರಿಕಕ್ಕೆ ಅಕ್ರಮವಾಗಿ ಬಂದವರು ತೆಗೆದುಕೊಳ್ತಾ ಇದ್ದಾರೆ. ಅದರ ಲಾಭ ಮೂಲ ಅಮೆರಿಕನ್ನರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ವಾದ ಅಮೆರಿಕನ್ ಪ್ರಜೆಗಳದ್ದು, ಅದರಲ್ಲೂ ಪ್ರಮುಖವಾಗಿ ರಿಪಬ್ಲಿಕನ್ ಪಾರ್ಟಿಯದ್ದು. ಅಕ್ರಮ ವಲಸೆ ವಿಚಾರವಾಗಿ ರಿಪಬ್ಲಿಕನ್ ಪಾರ್ಟಿಯ ನಿಲುವು ತುಂಬ ಕಠಿಣ ಆಗಿದೆ. ನಿರ್ದಾಕ್ಷಿಣ್ಯವಾಗಿ ಅವರನ್ನು ಹೊರ ಹಾಕಬೇಕು ಅಂತ ಹೇಳ್ತಾರೆ. ಆದರೆ ಅದೇ ಡೆಮಾಕ್ರೆಟಿಕ್ ಪಕ್ಷ ಸ್ವಲ್ಪ ಸೌಮ್ಯವಾದಂತಹ ನಿಲುವನ್ನು ಹೊಂದಿದೆ. ಇದು ಅಕ್ರಮ ವಲಸೆಯ ವಿಷಯ ಆಯಿತು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಹುಟ್ಟಿನಿಂದ ಪೌರತ್ವ ಇಲ್ಲ ಅನ್ನುವಂತಹ ನಿಯಮವನ್ನು ತಮ್ಮ ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ಮಾಡಿದ್ದಾರೆ. ಟ್ರಂಪ್ ಅವರ ಈ ಆದೇಶದಿಂದ ಸಾವಿರಾರು ಭಾರತೀಯ ವಲಸಿಗರ ಮಕ್ಕಳಿಗೆ ಸಮಸ್ಯೆಯಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ 16 ಲಕ್ಷ
ಜನ 16 ಲಕ್ಷ ಮಕ್ಕಳು, ಯುವಕರು ಎಲ್ಲರೂ ಸೇರಿದಂತೆ 16 ಲಕ್ಷ ಜನರ ಪೌರತ್ವಕ್ಕೆ ಸಮಸ್ಯೆಯಾಗುತ್ತೆ. ಅಂದರೆ ಇಲ್ಲಿಂದ ವಲಸೆ ಹೋದಂಥವರು ಅಲ್ಲಿ ಮಕ್ಕಳನ್ನು ಮಾಡಿಕೊಂಡಿದ್ದಾರೆ. ಅವರು ಅಮೆರಿಕದ ಪೌರತ್ವ ಇಲ್ಲಿಯವರೆಗೆ ಟ್ರಂಪ್ ಆದೇಶಕ್ಕೂ ಮೊದಲು, ಈಗ ಅವರ ಪೌರತ್ವಕ್ಕೆ ಸಂಚಕಾರ ಬಂದಿದೆ. 16 ಲಕ್ಷ ಭಾರತೀಯ ಮೂಲದವರ ಮಕ್ಕಳು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಮೆರಿಕದಲ್ಲೇ ಹುಟ್ಟಿದ್ರೂ ಕೂಡ ಅಮೆರಿಕನ್ ಪೌರತ್ವ ಇಲ್ಲ ಅನ್ನುವಂತಹ ಸ್ಥಿತಿಗೆ ಬಂದಿದೆ. ನಿಯಮ ಏನು ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್? ಅಮೆರಿಕದ ಗ್ರೀನ್ ಕಾರ್ಡನ್ನು ಯಾರು ಹೊಂದಿದ್ದಾರೆ ಅವರ ಮಕ್ಕಳಿಗೆ ಮಾತ್ರ ಪೌರತ್ವ ಅಂತ ಹೇಳ್ತಾ ಇದ್ದಾರೆ. H1B ವೀಸಾ ಇಟ್ಕೊಂಡು ಹೋದವರಿಗಿಲ್ಲ. ಅಕ್ರಮವಾಗಿ ಅಮೆರಿಕದ ಗಡಿಯನ್ನು ನುಸುಳಿಕೊಂಡು ಒಳಗೆ ಹೇಗೋ ಹೋಗಿ ಕೆಲಸ ಮಾಡ್ತಾ ಇರೋರಿಗಿಲ್ಲ ಅಂತ ಹೇಳ್ತಿದ್ದಾರೆ. ಹೀಗೆ ನಿಯಮದ ಪ್ರಕಾರ H1B ವೀಸಾ ಅಡಿ ಅಮೆರಿಕಕ್ಕೆ ಕೆಲಸಕ್ಕೆ ಹೋದಂತಹ ಭಾರತೀಯರ ಮಕ್ಕಳಿಗೂ ಪೌರತ್ವ ಇಲ್ಲ ಅನ್ನುವ ನಿಯಮ ಮಾಡಿದರೆ ಸಮಸ್ಯೆಯಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಅಮೆರಿಕದಲ್ಲಿ ಭಾರತೀಯ ಮೂಲದ ಸಂಸದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರವನ್ನು ಖಂಡ ತುಂಡವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಅಮೆರಿಕನ್ ಸಂವಿಧಾನದಲ್ಲೇ ಇದೆ. ಸಂವಿಧಾನದ 14ನೇ ಸೆಕ್ಷನ್ನಲ್ಲಿ 14ನೇ ವಿಧಿಯಲ್ಲಿ ಅಮೆರಿಕದಲ್ಲಿ ಹುಟ್ಟುವಂತಹ ಮಕ್ಕಳು ನ್ಯಾಚುರಲ್ ಆಗಿ ಅಮೆರಿಕನ್ ಪ್ರಜೆಗಳಾಗ್ತಾರೆ ಎನ್ನುವಂತಹ ನಿಯಮ ಇದೆ. ಆ ನಿಯಮವನ್ನು ಓವರ್ಟರ್ನ್ ಮಾಡುವ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ದಾರೆ. ಅದು ನಿಲ್ಲುತ್ತಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಸಂಸತ್ನಲ್ಲಿ ಎರಡೂ ಕಡೆ ಅದಕ್ಕೆ ವಿರೋಧ ವ್ಯಕ್ತ ಆದರೆ ಟ್ರಂಪ್ ಅವರ ಆದೇಶ ಊರ್ಜಿತ ಆಗೋದಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ H1B ಭಾರತೀಯರು ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಅಂತ ಒಂದು H1B ವೀಸಾ ಅಂತ ತೆಗೆದುಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಅಂಥವರ ಮಕ್ಕಳಿಗೂ ಕೂಡ ಪೌರತ್ವ ಇಲ್ಲ ಅಂದರೆ ನೀವು ತುಂಬ ಕೌಶಲ್ಯ ಇರುವಂಥವರು ಅಮೆರಿಕಕ್ಕೆ ಬೇಕು ಅಂತ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಎಕ್ಸ್ಪರ್ಟ್ಗಳನ್ನು, ವಿಷಯ ತಜ್ಞರನ್ನು ಕೆಲಸಕ್ಕೆ ಕರೆದುಕೊಳ್ತೀರಿ. ಅಲ್ಲಿ ಅವರಿಗೆ ಮಕ್ಕಳಾಗುತ್ತೆ. ಆ ಮಕ್ಕಳು ಅಮೆರಿಕನ್ ಪ್ರಜೆಗಳಲ್ಲ ಅಂತ ನಿರ್ಧಾರ ಮಾಡಿದರೆ, ಉದಾಹರಣೆಗೆ ಅಮೆರಿಕದಲ್ಲಿ ಒಂದು 5 ಲಕ್ಷ H1B ವೀಸಾ ಅಡಿಯಲ್ಲಿ ಕೆಲಸ ಮಾಡುವವರಿದ್ದಾರೆ. ಅದರಲ್ಲಿ 72% ಭಾರತೀಯ ಮೂಲದವರಿದ್ದಾರೆ. H1B ವೀಸಾದ ಅವಧಿ 6 ವರ್ಷ. ಯಾವುದೋ ಒಬ್ಬ ವ್ಯಕ್ತಿಗೆ ಅಮೆರಿಕದಲ್ಲಿ ಕೆಲಸ ಸಿಕ್ತು, ಅದರ ಅಡಿಯಲ್ಲಿ H1B ವೀಸಾ ಸಿಕ್ತು ಅಂತಂದರೆ ಅವನು 6 ವರ್ಷ ಅಲ್ಲಿ ಕೆಲಸ ಮಾಡ್ಬೋದು. 6 ವರ್ಷದ ನಂತರ ಮೊದಲಿಗೆ ಆತ ಗ್ರೀನ್ ಕಾರ್ಡ್ಗೆ ಅಂದರೆ ಪರ್ಮನೆಂಟ್ ರೆಸಿಡೆನ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದಾಗಿತ್ತು. ಈಗ ಕೊಡ್ತಾ ಇಲ್ಲ. 6 ವರ್ಷದ ಅವಧಿಯನ್ನು ಮತ್ತೆ 3 ವರ್ಷಕ್ಕೆ ವಿಸ್ತರಣೆ ಮಾಡ್ತಾರೆ. ಹಾಗೆ 3 ವರ್ಷ ಅಂತ 10, 15, 20 ವರ್ಷದಿಂದ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೊಂದು 20 ವರ್ಷದಲ್ಲಿ ಒಂದಷ್ಟು ಫ್ಯಾಮಿಲಿಗಳು ಅಲ್ಲೇ ನೆಲೆ ಕಂಡುಕೊಂಡಿದ್ದಾವೆ. ಅವರಿಗೆ ಮಕ್ಕಳಾಗಿದೆ, ಅವರೆಲ್ಲ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ. ಈಗ ಹಾಗೆ ಮಕ್ಕಳಾಗಿ ಕಾಲೇಜ್ಗೆ ಹೋದಂತಹ ಯುವಕ ಯುವತಿಯರು ಅಮೆರಿಕನ್ ಪ್ರಜೆಗಳಲ್ಲ ಅಂದರೆ ಸಮಸ್ಯೆ ಆಗೇ ಆಗುತ್ತಲ್ಲ. ಆಗ್ತಾ ಇದೆ ಆ ರೀತಿಯಾಗಿ. H1B ವೀಸಾ ಇಟ್ಕೊಂಡು H1B ವೀಸಾ ಸಿಕ್ಕಿದ್ರೆ ಅಮೆರಿಕಕ್ಕೆ ಉದ್ಯೋಗದ ನೆಪದಲ್ಲಿ ಒಂದು ಕನಸೇನಿರುತ್ತೆ, ಅಮೆರಿಕನ್ ಡ್ರೀಮ್, ಅಮೆರಿಕದಲ್ಲಿ ವಾಸ ಮಾಡಬೇಕು ಅಂತ ವಿಶ್ವದ ಹಲವು ಕಡೆಗಳಿಂದ ಜನ ಹೋಗ್ತಾರೆ, ಭಾರತದಿಂದಲೂ ಹೋಗ್ತಾರೆ. ಹಾಗೆ ಅಮೆರಿಕದಲ್ಲಿ ವಿದೇಶಿ ಉದ್ಯೋಗಿಗಳಿಗೆ ಅವರಿಗೆ ವಿಶೇಷ ಕೌಶಲ್ಯ ಇದ್ದರೆ ಮಾತ್ರ H1B ವೀಸಾ ಕೊಡ್ತಾರೆ. ಅಮೆರಿಕನ್ ಪ್ರಜೆಗಳಿಗೆ ಇಲ್ಲದಂತಹ ಕೌಶಲ್ಯ ಇವರಿಗಿದೆ ಅಂತ ಅಲ್ಲಿನ ಕಂಪನಿಗಳು ತೋರಿಸಿ ಈ ರೀತಿಯ ವೀಸಾವನ್ನು ಕೊಡಬೇಕು. ನುರಿತ ಉದ್ಯೋಗಿಗಳಿಗೆ ಮಾತ್ರ ಅಲ್ಲಿನ ಕಂಪನಿಗಳು ನೇಮಕ ಮಾಡಿಕೊಂಡ್ರೆ ಈ ವೀಸಾ ಸಿಗುತ್ತೆ. ಈ ವೀಸಾವನ್ನು ಹೊಂದಿರುವವರು ಗ್ರೀನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಪರ್ಮನೆಂಟ್ ರೆಸಿಡೆನ್ಶಿಪ್ಗೆ. ಪರ್ಮನೆಂಟ್ ರೆಸಿಡೆನ್ಶಿಪ್ ಅಂದರೆ ಪೌರತ್ವ ಸಿಗೋದಿಲ್ಲ, ಬಟ್ ಅಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. H1B ವೀಸಾ ಪಡೆದು ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿ ಆನಂತರ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಗ್ರೀನ್ ಕಾರ್ಡ್ ಸಿಕ್ಕಿದ್ರೆ ಗ್ರೀನ್ ಕಾರ್ಡ್ ಪಡೆದುಕೊಂಡ ಒಂದು 3 ರಿಂದ 5 ವರ್ಷದ ನಂತರ ಅಮೆರಿಕನ್ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಬಹುದು. ನಿಯಮ ಇದಿದೆ. ಆದರೆ ಕಳೆದ 15-20 ವರ್ಷಗಳಲ್ಲಿ ಹೀಗೆ H1B ವೀಸಾದ ಅಡಿಯಲ್ಲಿ ಹೋಗುವವರಿಗೆ ಪೌರತ್ವವನ್ನು ಅಮೆರಿಕ ಕೊಡ್ತಾ ಇಲ್ಲ. ಯಾಕೆ? ವಲಸಿಗರ ವಿರುದ್ಧ ಅಮೆರಿಕದಲ್ಲಿ ಆಕ್ರೋಶ. ಈಗ ನಮ್ಮಲ್ಲಿದೆಯಲ್ಲ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮಲ್ಲಿ ಆಕ್ರೋಶ ಇದೆಯಲ್ಲ, ಅವರೆಲ್ಲ ಕಡೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ಸರಿ ಇಲ್ಲ, ಅವ್ರನ್ನ ಯಾಕೆ ಒಳಗಡೆ ಬಿಟ್ಕೊಳ್ತಾರೆ ಅಂತ ಇಲ್ಲಿ ಹೇಗೆ ಚರ್ಚೆ ಇದೆಯೋ ಅಲ್ಲೂ ಇದೆ. ಭಾರತದಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ಗಳಿಗೇನು ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇಲ್ಲ, ಆದರೆ ಅಮೆರಿಕದಲ್ಲಿ ಪ್ರಮುಖ ಹುದ್ದೆಗಳಿಗೆ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದೆ. ಆ ವಿರೋಧವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಟ್ರಂಪ್ ಸಕ್ಸಸ್ ಆಗಿದ್ದಾರೆ. ಅಮೆರಿಕಕ್ಕೆ ಅಕ್ರಮ ವಲಸೆ ಹೇಗೆ ಹೋಗ್ತಾರೆ ಈ ಪ್ರಶ್ನೆ ಬರುತ್ತೆ. ಹೋಗದೆ ಮೆಕ್ಸಿಕೋ ದೇಶದಿಂದ, ಮತ್ತೊಂದು ಕೆನಡಾದ ಕಡೆಯಿಂದ. ಅಮೆರಿಕ
ಸೌತ್ ಅಮೆರಿಕಾ ಮತ್ತು ನಾರ್ತ್ ಅಮೆರಿಕಾ ಎರಡು ಖಂಡಗಳು. ಸೌತ್ ಅಮೆರಿಕಾದ ದೇಶಗಳಿಂದ ಈ ಭಾರತದಿಂದ ಹೋಗುವವರು ಮೊದಲು ಸೌತ್ ಅಮೆರಿಕಾದ ದೇಶಗಳಿಗೆ ಹೋಗ್ತಾರೆ. ಅದಾದ ನಂತರ ಅಲ್ಲಿಂದ ಬೇರೆ ಬೇರೆ ದೇಶಗಳನ್ನು ಕಾಡು ಮೇಡಲು ಅಲೆದು ಮೆಕ್ಸಿಕೋ ಮುಖಾಂತರ ಮೆಕ್ಸಿಕೋದ ಗಡಿಯನ್ನು ದಾಟಿ ಇಲ್ಲಿಗಲಿ ಅಮೆರಿಕದ ನೆಲವನ್ನು ಪ್ರವೇಶ ಮಾಡ್ತಾರೆ. ಸೌತ್ ಅಮೆರಿಕಾ ಮತ್ತು ನಾರ್ತ್ ಅಮೆರಿಕದ ಒಂದು ಮ್ಯಾಪ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಅಮೆರಿಕ ಅಕ್ರಮ ವಲಸಿಗರನ್ನು ಫೇಸ್ ಮಾಡ್ತಾ ಇದೆ, ಅಕ್ರಮ ವಲಸಿಗರು ಅಮೆರಿಕಕ್ಕೆ ಹೇಗೆ ಬರ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಅಮೆರಿಕ ಉತ್ತರ ಅಮೆರಿಕಾ ಖಂಡದಲ್ಲಿರುವಂತಹ ದೇಶ. ಮೆಕ್ಸಿಕೋ ಅಮೆರಿಕದ ದಕ್ಷಿಣ ಭಾಗಕ್ಕಿರುವಂತಹ ದೇಶ. ಮೆಕ್ಸಿಕೋ ಮೂಲಕ ಈಗ ಭಾರತೀಯರೇನಾದರೂ ಅಕ್ರಮವಾಗಿ ಹೋಗಬೇಕು ಅಂದರೆ ಮೊದಲು ದಕ್ಷಿಣ ಅಮೆರಿಕಕ್ಕೆ ಹೋಗ್ತಾರೆ. ಆ ನಂತರ ದಕ್ಷಿಣ ಅಮೆರಿಕದ ದೇಶಗಳನ್ನು ಹಾದು ಮೆಕ್ಸಿಕೋ ಹೋಗಿ ಮೆಕ್ಸಿಕೋದಿಂದ ಅಕ್ರಮವಾಗಿ ಗಡಿಯನ್ನು ಪ್ರವೇಶ ಮಾಡ್ತಾರೆ. ಮೆಕ್ಸಿಕೋ ಮತ್ತು ಅಮೆರಿಕದ ಮಧ್ಯೆ 3,145 ಕಿಲೋಮೀಟರ್ ಗಡಿ ಇದೆ. ಈ ಗಡಿಯಲ್ಲಿ ಒಂದಷ್ಟು ಕಡೆ ದೊಡ್ಡ ಗೋಡೆಗಳನ್ನು ಕಟ್ಟಿದ್ದಾರೆ, ಒಂದಷ್ಟು ಕಡೆ ಬ್ಯಾರಿಯರ್ಗಳಿದ್ದಾವೆ. ಅವುಗಳನ್ನು ದಾಟಿಕೊಂಡು ಅಕ್ರಮವಾಗಿ ಅಮೆರಿಕಕ್ಕೆ ಹೋಗ್ತಾರೆ. ಕೆನಡಾ ಮೂಲಕವೂ ಒಂದಷ್ಟು ಹೋಗುವಂತಹ ಪ್ರಯತ್ನಗಳು ನಡೀತಾವೆ. ಅದರಲ್ಲಿ ಕೆಲವರು ಸಕ್ಸಸ್ಸು ಆಗ್ತಾರೆ. ಸಂಖ್ಯೆ ಜಾಸ್ತಿ ಇದೆ ಮೆಕ್ಸಿಕೋದಿಂದ ಹೋಗುವಂಥವರು. ವರ್ಷಕ್ಕೆ 5 ಲಕ್ಷ 10 ಲಕ್ಷ ಜನ. ನಮ್ಮಲ್ಲಿ ಹೇಗೆ BSFನವರಿಗೆ ಲಂಚ ಕೊಟ್ಟು ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ ಬರ್ತಾರೋ ಆ ರೀತಿಯಾಗಿ ಅಮೆರಿಕದಲ್ಲೂ ಕೂಡ ಗಡಿಯನ್ನು ದಾಟಿ ಸೇನೆಯನ್ನು ಕಣ್ತಪ್ಪಿಸಿ ದಾಟಿ ಬರ್ತಾರೆ. ಬಾರ್ಡರ್ 3,145 ಕಿಲೋಮೀಟರ್ ಇದೆ. ಲಕ್ಷಾಂತರ ಜನ ಆ ಬಾರ್ಡರ್ ಮೂಲಕ ಅಕ್ರಮವಾಗಿ ನೋಡಿ ಬಾರ್ಡರ್ ಇದ್ರೂ ಕೂಡ ಹೆಂಗೆ ನುಗ್ತಾರೆ. ಹಾಗೆ ಇಂಥ ವಲಸೆಯನ್ನು ತಪ್ಪಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೊದಲ ಅವಧಿಯಲ್ಲಿ ಗೋಡೆ ಕಟ್ಟುವಂತಹ ನಿರ್ಧಾರ ಮಾಡಿದ್ರು. 3,145 ಕಿಲೋಮೀಟರ್ ಗಡಿ ಇದೆ. ಅದರಲ್ಲಿ 2,020 ಕಿಲೋಮೀಟರ್ ಗಡಿಯನ್ನು ಒಂದು ನದಿ ಬೇರ್ಪಡಿಸುತ್ತೆ. ರಿಯೋ ಗ್ರಾಂಡೆ ಅನ್ನುವಂತಹ ನದಿ. ಆ ಕಡೆಗೆ ಮೆಕ್ಸಿಕೋ, ಈ ಕಡೆಗೆ ಅಮೆರಿಕ. ಉಳಿದಂತಹ 1,125 ಕಿಲೋಮೀಟರ್ ಭೂಗಡಿ ಇದೆ. ಆ ಭೂಗಡಿಯಲ್ಲಿ ಗೋಡೆ ಕಟ್ತೀನಿ ಅಂತ ಒಂದಷ್ಟು ಗೋಡೆ ಕಟ್ಟುವ ಕೆಲಸ, ಬ್ಯಾರಿಯರ್ ಹಾಕುವ ಕೆಲಸ ಆಯಿತು. 2011ರಿಂದಲೇ ಆರಂಭ ಆಗಿತ್ತು. ಅದು 2016ರಲ್ಲಿ ಟ್ರಂಪ್ ಬಂದ ನಂತರ ತೀವ್ರ ಸ್ವರೂಪಕ್ಕೆ ಬಂತು. 5ರಿಂದ 8 ಮೀಟರ್ ಉದ್ದದ ಗೋಡೆ ಕಟ್ತೀನಿ ಅಂತ ಟ್ರಂಪ್ ನಿರ್ಧಾರ ಮಾಡಿದ್ರು. ಒಂದಷ್ಟು ಕೆಲಸಗಳು ನಡೀತು. ಆ ನಂತರ ಜೋ ಬೈಡನ್ ಸರ್ಕಾರ ಬಂದ ಮೇಲೆ ಗೋಡೆ ಕಟ್ಟುವಂತಹ ಪ್ರಕ್ರಿಯೆಗೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಯಾವ ವಲಸಿಗರನ್ನು ಬಿಡೋದಿಲ್ಲ, ದೇಶದಿಂದ ಹೊರ ಹಾಕ್ತೀನಿ ಅಂತ. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಅಮೆರಿಕದಲ್ಲಿರುವಂತಹ 35 ಕೋಟಿ ಜನ ಯಾರು? ಅಮೆರಿಕವನ್ನೇ ಕರೆಯೋದು ವಲಸಿಗರ ದೇಶ ಅಂತ. ಈಗ ಉತ್ತರ ಅಮೆರಿಕ 23 ದೇಶ ಇದ್ದಾವೆ, 61 ಕೋಟಿ ಜನಸಂಖ್ಯೆ ಇದೆ. ಒಂದು ಸರಿ ಮ್ಯಾಪ್ ತಗೊಳ್ಳಿ. ದಕ್ಷಿಣ ಅಮೆರಿಕಾದಲ್ಲಿ 12 ದೇಶ ಇದ್ದಾವೆ, 43 ಕೋಟಿ ಜನಸಂಖ್ಯೆ ಇದೆ. ಒಟ್ಟಾರೆ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಎರಡೂ ಸೇರಿದ್ರೆ 35 ದೇಶ ಆಗುತ್ತೆ. 1 ಬಿಲಿಯನ್ ಜನಸಂಖ್ಯೆ ಇದೆ. ಇದರಲ್ಲಿ ಮೂಲ ಅಮೆರಿಕನ್ನರ ಸಂಖ್ಯೆ ಎಷ್ಟು? ಅಲ್ಲಿರುವವರೆಲ್ಲರೂ ಮೂಲ ಅಮೆರಿಕನ್ನರ? ವಲಸಿಗರ ವಿರುದ್ಧ ಕಠಿಣ ಕ್ರಮ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಸ್ವತಃ ಟ್ರಂಪೇ ಮೂಲ ಅಮೆರಿಕನ್ ಅಲ್ಲ. ಆ ವಿಷಯಕ್ಕೆ ಬಂದರೆ ಟ್ರಂಪ್ ಮೂಲ ಜರ್ಮನಿಯಿಂದ ಅವರ ಅಜ್ಜಿ ಅಮೆರಿಕಕ್ಕೆ ಹೋಗಿದ್ರು. ಆ ಮೂಲಕ ಟ್ರಂಪ್ ಈಗ ಅಮೆರಿಕನ್ ಪ್ರಜೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಅಮೆರಿಕದಲ್ಲಿರುವಂತಹ 90% ಜನ ಯುರೋಪಿಯನ್ ದೇಶಗಳಿಂದ ಹೋದವರು. ಈಗ ಇಡೀ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಈ ಎರಡೂ ಖಂಡಗಳಲ್ಲಿ 1 ಬಿಲಿಯನ್ ಜನಸಂಖ್ಯೆ ಇದೆ. ಮೂಲ ಅಮೆರಿಕನ್ನರ ಸಂಖ್ಯೆ ಎಷ್ಟಿದೆ? 5,60,00,000. ಈ 5-6 ಕೋಟಿ ಜನ ಮಾತ್ರ ಮೂಲ ಅಮೆರಿಕನ್ನರು. ಉಳಿದವರೆಲ್ಲರೂ ಬಹುತೇಕ ಯುರೋಪಿಯನ್ನರು. ವಸಾಹತುಶಾಹಿ ಕಾಲೋನಿಗಳನ್ನು ಮಾಡ್ಕೊಂಡು ಹೋದ್ರಲ್ಲ ಯುರೋಪಿಯನ್ನಿಂದ. ಕೆನಡಾ, ಇವತ್ತಿನ ಅಮೆರಿಕ, ಇವತ್ತಿನ ಮೆಕ್ಸಿಕೋ, ಇವತ್ತಿನ ಅರ್ಜೆಂಟೀನಾ, ಬ್ರೆಜಿಲ್ ಎಲ್ಲವೂ ಕೂಡ ವಸಾಹತುಶಾಹಿಗಳಿಂದ ಹುಟ್ಟಿಕೊಂಡಂತಹ ದೇಶಗಳು. ಎಲ್ಲವೂ ಯುರೋಪಿಯನ್ ಮೂಲದವರೇ ಇದ್ದಾರೆ. ಉತ್ತರ ಮತ್ತು ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕದಲ್ಲಿ ವಲಸಿಗರಿಂದಲೇ ಕಟ್ಟಿಕೊಂಡಂತಹ ದೇಶ. ಈಗ ವಲಸಿಗರನ್ನು ನಾನು ದೇಶದಿಂದ ಹೊರ ಹಾಕ್ತೀನಿ ಅಂತ ವಲಸಿಗರ ಮೂಲದಿಂದ ಬಂದಂತಹ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.